ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸುಮನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಏನು ಪೂಜೆ ಅಂತ ನೀವು ತಮ್ಮನಾಗಿ ನೋಡಿರ್ತೀರಾ, ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಹೌದು, ನಾವು ಶ್ರಾವಣ ಶನಿವಾರ ಪೂಜೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಫಸ್ಟ್ ವೀಕೇ ಮಾಡ್ತಾಯಿದ್ದೀವಿ. ಆ್ಯಂಡ್ ಹೆಂಗೆ ಪೂಜೆ ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡಿ, ಇವಳು ಹೊಸ ಯೂಟ್ಯೂಬರು. ಆ್ಯಂಡ್ ಇವಳು ವೀಡಿಯೋ ಆಮೇಲೆ ನಾನು ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ನಮ್ಮ ಅಕ್ಕ ಮತ್ತು ನಮ್ಮ ಅಜ್ಜಿ ಇಬ್ಬರು ಅಡುಗೆಗೆ ಏನೇನು ಬೇಕು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಏನೇನು ಐಟಮ್ ಬೇಕು ಎಲ್ಲನೂ ತಂದಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸುಮಯೋಗಿ. ಚಿಕ್ಕಿ ಒಂದೆಲ್ಲ ಹಬ್ಬ ಗೈಸ್, ಅದಕ್ಕೆ ಬಂದಿದ್ದು ನಾವು. ನೋಡಿ ಗೈಸ್, ಚೂಲು ಏನೋ ಮಾಡ್ತಿದ್ದಾರೆ ನೋಡಿ ಗೈಸ್, ಹೆಂಗೆ ನೋಡ್ತಿದ್ದಾಳೆ ಅವಳು. ನೋಡಿ ಗೈಸ್, ಅವಳು ನೋಡಿ ಕೈ ಮುಕ್ಕೋತಿದ್ದಾಳೆ ನೋಡಿ ಗೈಸ್. ಚೆನ್ನಾಗಿ ನೋಡುಮ್ಮ, ಐ ಮಾಡು, ಆಯ್ ನೋಡಿ ಗೈಸ್, ಆಯ್ ಮತ್ತೆ ಐ ಮಾಡುವ ಮಾ, ಐ ಮಾಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಿಂಟು ಯೂಟ್ಯೂಬ್ ಚಾನಲ್. ಅಜ್ಜಿ ಐ ಮಾಡು. ಹಾಯ್ ಮಗ, ಚಿಕ್ಕ ಐ ಮಾಡು. ಹಾಯ್. ನೋಡಿ ಗೈಸ್, ಚೆನ್ನಾಗಿ ರೆಡಿ ಆಗಿದ್ದಾನೆ ಗೈಸ್ ಹಬ್ಬ. ನೋಡಿ ಗೈಸ್, ಅದಕ್ಕೆ ಹೆಂಗೆ ರೆಡಿ ಆಗಿದ್ದಾರೆ ನೋಡಿ ಗೈಸ್. ನೋಡಿ ಗೈಸ್, ದೀಪ ಎತ್ಕೊಂಡಿದ್ದಾರೆ ಗೈಸ್. ನಮ್ಮ ಪಾಪು ಎಲ್ಲ ಅನ್ಸ್ಬಿಟ್ಟಿದ್ದಾರೆ ಗೈಸ್. ನೋಡಿ ಗೈಸ್, ಮತ್ತೆ ಬಂದು ನಾನು ವೀಡಿಯೋ ಮಾಡ್ತಿದ್ದೀನಿ ಗೈಸ್. ಇವತ್ತು ಹೇಗೆ ಕಳಿಸ್ತಾ ಇದ್ದೀನಿ ನಾನು. ಇವತ್ತು ಶ್ರಾವಣ ಬಂದಿದ್ದಲ್ಲ, ಅದಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇವಾಗ ಎಲ್ಲ ಕ್ಲೀನಿಂಗ್ ನಡೆದಿದೆ. ಇವಾಗ ಏನಿದ್ರು ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟು. ಏನಂತ ಹೇಳ್ತೀವಿ, ಗೆಸ್ಟ್ ಎಲ್ಲ ಕೆಳಗಿದ್ದಾರೆ. ಬನ್ನಿ, ಇಂಟ್ರಡ್ಯೂಸ್ ಮಾಡಿಸ್ತೀನಿ ಯಾರು. ಬನ್ನಿ, ಎಲ್ಲ ಕೆಳಗಡೆ ಕೂತ್ಕೊಂಡು ಏನೋ ಮೀಟಿಂಗ್ ನಡೆಸ್ತಿದ್ದಾರೆ ನಮ್ಮ ಅಜ್ಜಿ ಮಗಳು. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಆ್ಯಂಡ್ ನಮ್ಮ ಚಿಕ್ಕಮ್ಮನ ಮಗಳು ಆ್ಯಂಡ್ ನಮ್ಮ ಅಕ್ಕ ಎಲ್ಲ ಕೆಳಗಡೆ ಕೂತಿದ್ರು. ಆ್ಯಂಡ್ ನಾನು ಈವ್ನಿಂಗ್ 6 o'clockಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ಕಲಸಿ ರೆಡಿ ಮಾಡಿದ್ದಾರೆ. ಇಲ್ಲಿ ಮುದ್ದೆ, ನೆಕ್ಸ್ಟ್ ಏನು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಇದೇನತ್ತೆ ಅನ್ನನಾ? ಅನ್ನ. ಇದು ಕಾಳುಗೊಜ್ಜು, ಅನ್ನ ಸಾರು, ಪಾಯಸ, ಇದು ಬೇಳೆ ಸಾಂಬಾರ್, ಚಿಕನ್ ಗ್ರೇವಿ. ಇಲ್ಲಿ ಮೊಟ್ಟೆ ನೋಡಿ, ಮೊಟ್ಟೆ. ಇದೇನಿದು ಯೆಲ್ಲೋ ಕಲರ್ ಅನ್ಕೋಬೇಡಿ, ಅದು ಡಿಫ್ರೆಂಟಾಗಿ ಮಾಡಿದ್ದೀವಿ ನಾವು. ಇದು ಬೇಳೆ ಸಾಂಬಾರ್ ಅಷ್ಟೇ. ಎಲೆಗೆ ಹಾಕೋ ಅಲ್ಲಿ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ಅಡುಗೆ ಎಲ್ಲ ರೆಡಿ ಆಗಿದೆ. ದಾಸಪ್ಪ ಅವ್ರು ಬಂದಮೇಲೆ ಪೂಜೆ ಮಾಡ್ತೀವಿ. ಆ್ಯಂಡ್ ಯಾವ ಥರ ಪೂಜೆ ಮಾಡ್ತೀವಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ. ಹಿಂಗೆ ಇವ್ರದ್ದು ಫಸ್ಟ್ ಪ್ರಿಪ್ರೇಷನ್ದು ಪೂಜೆ. ಏನಿದು ಮನೆಯಿಂದ ಆಚೆ ಬಿಡೋ ರಂಗೋಲಿನ ಮನೆ ಒಳಗೆ ಬಿಡ್ತಾ ಇದ್ದೇನೆ ಅಂತ ನೋಡ್ತಾ ಇದ್ದೀರಾ. ಸೊ ದೇವ್ರನ್ನ ನಾವು ಇಲ್ಲೇ ಕುಣಿಸೋದು. ಅದಕ್ಕೋಸ್ಕರ ಫಸ್ಟು ನೆಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಟ್ಟು, ರಂಗೋಲಿ ಮೇಲೆ ಮಡಿ ಪಂಚೆ ಹಾಸಿ ಆ್ಯಂಡ್ ಪಂಚೆ ತುಂಬ ಅಕ್ಕಿನ ಹಾಕಿ ಇಡ್ತೀವಿ. ಆ್ಯಂಡ್ ದಾಸಪ್ಪ ಬರೋಕ್ಕೂ ಮುಂಚೆ ಇಷ್ಟು ಮಾಡಿ ಇಟ್ಕೊಂಡಿರಬೇಕು. ಆ್ಯಂಡ್ ಅದಾದಮೇಲೆ ದಾಸಪ್ಪ ಅವರು ಪೂಜೆ ಮಾಡ್ತಾರೆ. ಆ್ಯಂಡ್ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೂ ಬಂದಿದ್ದರು ಪೂಜೆಗೆ. ಆ್ಯಂಡ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡೆ. ಮಲಗಿದೆ ಪಾಪ, ಹುಷಾರಿಲ್ಲ ಅವಳಿಗೆ. ದಾಸಪ್ಪ ಅವರು ಬಂದರು. ಆ್ಯಂಡ್ ಅವ್ರಿಗೆ ಕಾಲು ತೊಳೆದು ಮನೆ ಕರ್ಕೊಂಡ್ವಿ. ಆ್ಯಂಡ್ ಪ್ರತಿ ವರ್ಷ ಶ್ರಾವಣಕ್ಕೂ ಈ ದಾಸಪ್ಪನೇ ನಮ್ಮ ಮನೆ ಪೂಜೆಗೆ ಬರೋದು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ನಿಧಾನಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನೋಡೋದಕ್ಕೆ ಕಣ್ಸಾಲಲ್ಲ. ಶ್ರಾವಣ ಅಂದರೆ ವೆಂಕಟೇಶ್ವರ ಅಲ್ವಾ? ಆ್ಯಂಡ್ ಇವ್ರು ಯಾರು ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ, ಆ್ಯಂಡ್ ಇವ್ರು ಬಂದು ವೆಂಕಟೇಶ್ವರ ಅವರ ದ್ವಾಲಪಾಲಕರು, ಕೆಜ್ಜನ ಕರೆಯೋಣ ಅಂತ. ಆ್ಯಂಡ್ ಇವ್ರನ್ನ ವರ್ಷಕ್ಕೊಂದ್ಸತಿ ನಮ್ಮ ಮನೆಗೆ ಆಹ್ವಾನ ಮಾಡಿ ಆ್ಯಂಡ್ ಇವ್ರನ್ನ ಆರಾಧಿಸೋದೇ ಶ್ರಾವಣ ಶನಿವಾರ ಅಂತ. ಆ್ಯಂಡ್ ಪ್ರತಿ ವರ್ಷವೂ ಮಾಡ್ತೀವಿ ನಾವು ಇದನ್ನು.
ವೆಂಕಟರಮಣ ಪಾದಾರವಿಂದ ಗೋವಿಂದ ಪಾದಾರವಿಂದ ಗೋವಿಂದ ಕರಿಯಣ್ಣನ ಪಾದಾರವಿಂದ ಗೋವಿಂದ ಕೆಂಚಣ್ಣನ ಪಾದಾರವಿಂದ ಗೋವಿಂದ ಕರಿಯಣ್ಣ ಕೆಂಚಣ್ಣನ ಪಾದ